ನಮಸ್ಕಾರದವರೇ, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇದೀವಿ. ಇವತ್ತು ನಾನು ಮತ್ತೆ ನಮ್ಮ ಅಮ್ಮ ಇಲ್ಲಿ ಏನಕ್ಕೆ ಬಂದಿದೀವಿ ಅಂತಂದ್ರೆ, ಹೊಸ ಮೂವಿ ಜೂನಿಯರ್ ಮೂವಿಯ ಟ್ರೈಲರ್ ರಿವ್ಯೂ ಮಾಡೋದಕ್ಕೆ. ಮೂವಿ ನೇಮ್ ಬಂದ್ಬಿಟ್ಟು ಜೂನಿಯರ್, ಪ್ರೊಡ್ಯೂಸರ್ ನೇಮ್ ಜನಾರ್ದನ್ ಕೊರ್ರಪತಿ, ಡೈರೆಕ್ಟರ್ ರಾಧಾಕೃಷ್ಣ ರೆಡ್ಡಿ, ಮ್ಯೂಸಿಕ್ ಡೈರೆಕ್ಟರ್ DSP, ಆಕ್ಷನ್ ಪೀಟರ್ ಹೆನ್, ಸಿನಿಮಾಟೋಗ್ರಫರ್ ಸೆಂಥಿಲ್ ಕುಮಾರ್ ಅಂಡ್ ಹೀರೋ ಈಸ್ ನನ್ ಅದರ್ ದೆನ್ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಗ ಕಿರೀಟಿ. ಸಿನಿಮಾಟೋಗ್ರಫರ್, ಮ್ಯೂಸಿಕ್ ಅಂಡ್ ಆಕ್ಷನ್, ಇವ್ರ ಮೂವಿ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ. ಅದನ್ನ ವಿಡಿಯೋದಲ್ಲಿ ಹೋಗ್ತಾ ಹೇಳ್ತಾ ಇರ್ತೀನಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಪನಿಂಗ್ ಗೆ ಪುನೀತ್ ರಾಜ್ಕುಮಾರ್ ಸರ್. ನಾನು ಇವ್ರನ್ನ ನೋಡಿದ್ಮೇಲೆ ನನಗೊಂದು ಅನ್ಸಿದ್ದೇನಂತಂದ್ರೆ, ಗಾಲಿ ಜನಾರ್ದನ್ ರೆಡ್ಡಿ ಇದಾರಲ್ಲ, ಅವರು ಪುನೀತ್ ರಾಜ್ಕುಮಾರ್ ಸರ್ ಹತ್ರ ಹೋದ್ರು, ನಾವು ಒಂದು ಸಿನಿಮಾ ಮಾಡ್ಬೇಕು ಅಂತ. ಅವಾಗ ಪುನೀತ್ ರಾಜ್ಕುಮಾರ್ ಸರ್ ನಮ್ಮ ರಾಧಾಕೃಷ್ಣ ರೆಡ್ಡಿ ಡೈರೆಕ್ಟರ್ ಇದಾರಲ್ಲ, ಆ ಡೈರೆಕ್ಟರ್ನ ಪರಿಚಯ ಮಾಡ್ಕೊಟ್ರು ಇವರಿಗೆ, ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ. ಅವಾಗ ಮೂವಿ ಪ್ಲಾನ್ ಆಗಿರೋದು. ವರಾಹಿ ಚಲನಚಿತ್ರ ತೆಲುಗು ಪ್ರೊಡಕ್ಷನ್ ಹೌಸ್. ಕಂಗ್ರ್ಯಾಚುಲೇಷನ್ಸ್, ನೀವು ತಾಯಿ ಆಗ್ತಿದ್ದೀರಾ ಈ ವಯಸ್ಸಲ್ಲಿ. ವಿ ರವಿಚಂದ್ರ ಅಂತ ದೊಡ್ಡವರು ಸುಮ್ನೆ ಹೇಳಿಲ್ಲ. ಕಾರ್ಯಕ್ಕಿಲ್ದಿರೋ ನಾಚಿಕೆ ಶುಭ ಕಾರ್ಯಕ್ಕೆ ಅಕ್ಕಮ್ಮ. ನನ್ನ ಮನಸ್ಸು ಹೇಳ್ತಾ ಇದೆ, ಇನ್ಮೇಲೆ ನಾವು ಖಂಡಿತ ಚೆನ್ನಾಗಿರ್ತೀವಿ ಕಂದ. ತಲೆ ಕೆಡ್ಸ್ಕೊಂಡೆಲ್ಲ ಓದಿದ್ದೆ, ಎಕ್ಸಾಮ್ ಬರೆಯೋದು ಬಿಟ್ಟೆ ಈಗ ಪಾಸ್ ಆಗ್ತೀನೋ ಇಲ್ವೋ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಕಿತ್ಕೊಂಡ್ ಬಿಟ್ಟಿಯಲ್ಲ. ನೀನ್ ಯಾರು? ಸ್ಫೂರ್ತಿ, ನಾನು ಪಾಸ್ಟಲ್ ಮಿಸ್ ಆಗಿರೋ ಮೆಮರೀಸ್ ಮಾತ್ರ ಮಾಡ್ಕೊಂಡ್ರೆ ಸಾಕು ಅನ್ಕೊಂಡು, ಆದ್ರೆ ನೀನು ನಾಳೆಗೋಸ್ಕರ ಜಾಗ್ವಾರ್ ಪ್ಯೂರ್ ಬರ್ದಿಲ್ಲ ಮೂವಿ. ಇವತ್ತು ಕಷ್ಟಪಡೋ. ಏನು ಎಸಲ ಕಾಲ್ ಮಾಡ್ತಿದ್ಯಾ? ನೀನ್ ಅಭಿ ಅಭಿ ಅಂತ ಕರೆದ್ರೆ ಕೇಳ್ಬೇಕನ್ಸ್ತಿದೆ. ಅಭಿ ಅಭಿ, ಇದೇನು ವಾಯ್ಸ್ ಒಂಥರ ಇದೆ. ಅಭಿ ಅಭಿ ಅಭಿ, ತಿನ್ನಕ್ಕೂ ಬರಲ್ವಲ್ಲ ಕಂದ. ಅವ್ರ ಪ್ರೀತಿಗೆ ಸಿಗದೆ ಅಷ್ಟು ದೂರ ಹೋಗ್ಬೇಕು. ಬಟ್ ಅದಾಗಲ್ಲ, ಯಾಕೆಂದ್ರೆ ಮೇಡಮ್ ಹತ್ರ ಯಾವುದು ಅಷ್ಟು ಈಸಿ ಅಲ್ಲ. ಆಗಲ್ಲ, ಯಾಕೆಂದ್ರೆ ಮೇಡಮ್ ಹತ್ರ ಯಾವುದು ಅಷ್ಟು ಈಸಿ ಅಲ್ಲ. ಅಂತ ಅವ್ರ ಹೆಸರು. ರೀಸೆಂಟ್ ಆಗಿ ಒಂದು ಅಮೆರಿಕನ್ ಮೂವಿ ಬಂದು ಗೊತ್ತಾ ನಿಮಗೆ, ಸಿತಾರೆ ಜಮೀನ್ ಪರ್ ಅಂತ. ಅದ್ರಲ್ಲಿ ಹೀರೋಯಿನ್ ಅವರು. ಮ್ಯಾಮ್, ನೀವು ಒಂದು 10 ನಿಮಿಷ ಟೈಮ್ ಕೊಟ್ರೆ ನನ್ನ ಕತೆ ನಿಮ್ ಜೊತೆ ಹೇಳ್ಕೊಡಿ. ಇವಾಗ ನಾನು ನಿನಗೆ ಇವ್ರ ಗೊತ್ತ ನಮ್ಮ ರಾವ್ ರಮೇಶ್ ಅಂತ, ಇವ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ, ಅದನ್ನ ಲಾಸ್ಟ್ ಅಲ್ಲಿ ಹೇಳ್ತೀನಿ. 2 ನಿಮಿಷದಲ್ಲಿ ಒಂದು ಸಣ್ಣ ಕತೆ ಹೇಳ್ತೀನಿ. ಒಂದು ಸಣ್ಣ ಊರಲ್ಲಿ ಒಬ್ಬ ಕನಸುಗಾರನ ಕನಸು ಕನಸಾಗಿ ಉಳ್ಕೊಂಡಿರೋ ಕತೆ. ಈ ಊರು ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ. ಆಕ್ಷನ್. ಲೈಫ್ ಇಸ್ ಆಲ್ವೇಸ್ ಫೇರ್ ಟು ದಿ ಅನ್ಫೇರ್. ಕಷ್ಟ ಬರದೇ ಇರೋವರೆಗೂ ನಮ್ಮದೇ ಅದೃಷ್ಟ ಅಂತಾರೆ. ಅದೇ ಕಷ್ಟ ಬಂದಾಗ ನಮ್ಮ ಸಾಮರ್ಥ್ಯ ಏನು ಅಂತ ಗೊತ್ತಾಗತ್ತೆ. ಪ್ರಪಂಚದಲ್ಲಿ ಸೆಂಟಿಮೆಂಟಲ್ ಫ್ಯಾಮಿಲಿ ಡ್ರಾಮಾ ಚೆನ್ನಾಗಿದೆ. ಸೆಂಟಿಮೆಂಟಲ್ ಆಗಿ ಹೋಗ್ತಿದೆ ಫ್ಯಾಮಿಲಿ ಡ್ರಾಮಾ. ಪ್ರತಿಯೊಬ್ಬ ಮನುಷ್ಯನ ಕೋಪದ ಹಿಂದೆ ಒಂದು ಕಾರಣ ಇರುತ್ತೆ, ಆದ್ರೆ ಅವನ ತಂದೆ ತಾಯಿ ಕೋಪದ ಹಿಂದೆ ಪ್ರೀತಿ ಮಾತ್ರನೇ ಇರುತ್ತೆ. ಅದು ಹರಿಕೃಷ್ಣ ರೆಡ್ಡಿ ಅಂತ ಹೇಳಿದ್ನಲ್ಲ, ಅವ್ರ ಬಾಯ ಬಜಾರ್ ಮೂವಿ ಲಾಸ್ಟ್ PRK ಮಾಡಿ. ಪುನೀತ್ ರಾಜ್ಕುಮಾರ್ ಸರ್, ಜನಾರ್ದನ್ ಸರ್ ಹೇಳಿದ್ರು. ಹೆಂಗನಸ್ತು ಮೂವಿ? ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಸ್ವಲ್ಪ ಕಾಮಿಡಿನೂ ಇದೆ, ಆಕ್ಷನ್ ಇದೆ. ಆಕ್ಷನ್ ಪೀಟರ್ ಏನ್ ಮಾಡ್ಸೋದ್ಮೇಲೆ ಆಕ್ಷನ್ ಬರ್ಲೇಬೇಕು. ಪೀಟರ್ ಅಂದ್ರೆ ಯಾರು ಇದು ಪೀಟರ್ ಅಂತ ಕೇಳ್ತಿದೆ. ಪೀಟರ್ ಏನ್ ಅವರು ಬಹಳ ಮೂವಿ ಆಕ್ಷನ್ ಮಾಡ್ಸಿದ್ದಾರೆ. ನಮ್ ತಲೆ ಗೊತ್ತಲ್ಲ, ಶಿವಾಜಿ, ಮಗಧೀರ, ಬಾಹುಬಲಿ ಮತ್ತೆ ಗಜಿನಿ, ಒಳ್ಳೊಳ್ಳೆ ಗ್ರೇಟ್ ಮೂವಿಗೆ ಇವರು ಆಕ್ಷನ್ ಮಾಡ್ಸಿರೋದು. ಮತ್ತೆ ಮ್ಯೂಸಿಕ್ BGM ಅದು ಒಂಥರ ಚೆನ್ನಾಗಿದೆ. ಯಾವ್ದು ಮಾಡ್ಸಿರೋದು DSP ಯಾರು ಅಂತ ಅನ್ಕೊಂಡ್ರೆ, ಇವ್ರದ್ದು ಬಹಳ ಮೂವಿ ಇದೆ. ಬಹಳ ತೆಲುಗು ತಮಿಳು ಮೂವೀಸ್ಗಳು ಬಹಳ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಆ ಮ್ಯೂಸಿಕ್ ಏನ್ ಮಾಡಿದ್ದಾರೆ, ಬೇರೆ ಭಾಷೆಗಳಿಗೆ ಡಬ್ ಮಾಡಿದ್ದಾರೆ. DSP ಫುಲ್ ಫಾರ್ಮ್ ಏನಪ್ಪಾ? ದೇವಿಶ್ರೀ ಪ್ರಸಾದ್. ಇವರು ಗಬ್ಬರ್ ಸಿಂಗ್ ಇರ್ಬೋದು, ಪುಷ್ಪ, ರಂಗಸ್ಥಲಂ, ಆರ್ಯ ಮತ್ತೆ DJ
ತೆಲುಗು ತಮಿಳಲ್ಲಿ ಫುಲ್ ಫೇಮಸ್ ಮಾಡಿಸಿದ್ದಾರೆ. ಫುಲ್ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್. ಇವ್ರ ಸಾಂಗ್ ಬಂದ್ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಗಳಿಗೆ ಜಾಸ್ತಿ ಡಪ್ ಆಗಿದೆ. ಸಿನಿಮಾಟೋಗ್ರಫರ್ ಬಗ್ಗೆ ಹೇಳ್ಬೇಕಂದ್ರೆ ಸಿನಿಮಾಟೋಗ್ರಫರ್ ಸೆಂಥಿಲ್ ಕುಮಾರ್ ಎಂತ ಸಿನಿಮಾಟೋಗ್ರಫರ್ ಅಂತಾರೆ. RRR, ಮಗಧೀರ, ಅರುಂಧತಿ, ಈಗ ಬಾಹುಬಲಿ, ಬಹಳ ಮೂವಿ ಇದಾವೆ. ಮೂವಿಗೆಲ್ಲ ಸಿನಿಮಾಟೋಗ್ರಫರ್ ಇವರೇ. ಇದು ಮೀಡಿಯಂ ಬಜೆಟ್ ಮೂವಿ ಅನ್ಕೊಂಡಿದ್ದೆ, ಇದು ಮೀಡಿಯಂ ಬಜೆಟ್ ಮೂವಿ ಆಗಿಲ್ಲ, ಬಹಳ ದೊಡ್ಡ ಬಜೆಟ್ ಮೂವಿ ಆಗಿದೆ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಸೌತ್ ಇಂಡಿಯನ್ ಆಕ್ಟರ್ಸ್ ಎಲ್ಲ ಇದಾರೆ. ದೆನ್ ಇದರಲ್ಲಿ ಟೆಕ್ನಿಷಿಯನ್ಸ್ ಬಂದ್ಬಿಟ್ಟು ಎಲ್ಲ ಬಹಳ ದೊಡ್ಡ ಟೆಕ್ನಿಷಿಯನ್ಸ್, ಸಿನಿಮಾಟೋಗ್ರಫರ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಆಕ್ಷನ್ ಡೈರೆಕ್ಟರ್ ಇರ್ಬೋದು, ಇವರೆಲ್ಲ ಬಹಳ ಹೆಸರು ಮಾಡ್ರೆ, ಬಹಳ ಫೇಮ್ ಮಾಡಿದ್ದಾರೆ. ದೊಡ್ಡ ಕ್ಯಾಸ್ಟಿಂಗ್ ಮಾಡ್ಕೊಂಡಿದ್ದಾರೆ, ದೊಡ್ಡ ಟೆಕ್ನಿಷಿಯನ್ಸ್ ಇದ್ದಾರೆ. ಮೂವಿ ಹಿಟ್ ಆಗೋದಕ್ಕೆ ಇದೊಂದು ಬೇಕಾಗುತ್ತೆ. ಟೆಕ್ನಿಷಿಯನ್ ಚೆನ್ನಾಗಿದೆ, ವರ್ಕ್ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಮೂವಿ ಹಿಟ್ ಆಗುತ್ತೆ. ನೀವೇನ್ ಅನ್ಕೊಂಡಿದ್ದೀರಿ? ನೋಡೋಣ, ಯಾಕಂದ್ರೆ ಇದು ಹೀರೋ ಬಂದ್ಬಿಟ್ಟು ಇದು ಕ್ಯಾಮ್ರಾ ಇದಕ್ಕೆ ಮೊದಲನೇ ಮುಖ ಅಂತ ಅನಿಸ್ತಾ ಇದೆ. ಹೌದು, ಬಹಳ ವರ್ಷ ಆಯಿತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸ ಮುಖ ಬಂದು. ಹೊಸ ಮುಖ ಇವಾಗ ನೋಡೋಣ. ಅಂದ್ರೆ ಮುದ್ದ ಕಾಣಿಸಿದಾರೆ ಇಬ್ರು ಹೀರೋ ಹೀರೋಯಿನ್. ಯಾಕಂದ್ರೆ ಕ್ಯಾಮ್ರಾಮನ್ಗೆ ಮುದ್ದ ಕಂಡ್ರಂತಂದ್ರೆ ಅವರು ಫ್ರೇಮ್ ಮೇಲೆ ಮುದ್ದ ಕಂಡಾಗ ಎಲ್ಲಾ ಜನಗಳಿಗೂ ಒಟ್ಟಲ್ಲಿ ಫ್ರೇಮ್ ಮೇಲೆ ತುಂಬಾ ಮುದ್ದ ಕಾಣುತ್ತದೆ. ಸದ್ಯಕ್ಕೆ ದೊಡ್ಡ ಸ್ಕ್ರೀನ್ ಎಲ್ಲಾನು ಮುದ್ದ ಕಾಣಿಸ್ಬಹುದು. ನೋಡೋಣ, ಚೆನ್ನಾಗಿದೆ, ಅವ್ರನ್ನು ಬಿಡಿಸೋಣ. ಎಲ್ಲಾರು ಹಾಗೆ ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ, ಕನ್ನಡ ಸಿನಿಮಾನ ಗೆಲ್ಸಿ. ಇದನ್ನ ಮುಂದೆ ಕೆಳಕ್ಕೆ ಇದೆಯಾ ನಮ್ಮ ಚಾನಲ್ ಅನ್ನು ಹಾಗೇನೆ ಬೆಳೆಸ್ಬೇಕಲ್ಲ. ಯಾರ್ಯಾರು ಮೊದಲನೇ ಬಾರಿ ನೋಡ್ತಿದ್ದೀರಾ ಅವರೆಲ್ಲರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಈ ಜೊತೆಲಿ ಗಂಟೆನೂ ಹೊಡಿಯಿರಿ. ಎಲ್ಲಾರನ್ನು ದಯವಿಟ್ಟು ಕನ್ನಡ ಚಲನಚಿತ್ರಗಳನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ, ಕನ್ನಡ ಚಿತ್ರನ ನೋಡಿ ಬೆಳೆಸಿ. ಓಕೆ ದರೆ ಬಾಯ್.